years back, our hair fall issue ಇತ್ತು, ಬಟ್ ಇವಾಗ not anymore. It works like a match. ಸಖತ್ತಾಗಿ ವರ್ಕ್ ಆಗುತ್ತೆ. 4-5 years ಇಂದ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ. 100% ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಆ್ಯಂಡ್ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್ ವಿಡಿಯೋ, ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ. ನಾನು ಏನು ಯೂಸ್ ಮಾಡ್ತಾ ಇದ್ದೀನೋ ಅದನ್ನು ನನಗೆ ಒಬ್ರಿಗೆ ಹೆಲ್ಪ್ ಆದ್ರೂ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಮೆಸೇಜ್ ಮಾಡಿ ಹೇಳಿಲ್ಲ ಅಂದರೆ 100% ನೀವು ಮೆಸೇಜ್ ಮಾಡಿ ಹೇಳ್ತೀರಾ. ಐ ಲವ್ ಡೂಯಿಂಗ್ ಇಟ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ಧನು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ and share it with family and friends, and do not forget to tap on bell icon. ಈ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರೆ ನನ್ನ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ನನ್ನ ವಿಡಿಯೋಸ್ಗಳನ್ನ ನೋಡ್ಬೋದು. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಆಲ್ಸೋ ಕಮೆಂಟ್ ಮಾಡಿ. ಅಂಡ್ ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ಏನಂದ್ರೆ ತುಂಬಾ ಜನಕ್ಕೆ ಏರ್ ಫಾಲ್ ಇಶ್ಯೂ ಇರುತ್ತೆ. ಐ ವಾಸ್ ಒನ್ ಆಫ್ ದೋಸ್. ಓಕೆನಾ, ತುಂಬಾ ಏರ್ ಫಾಲ್ ಇಶ್ಯೂ ಆಗ್ತಾ ಇತ್ತು ನನಗೆ. ಐ ಥಿಂಕ್ 4-5 years ಬ್ಯಾಕ್ ಆ ಏರ್ ಫಾಲ್ ಇಶ್ಯೂ ಇತ್ತು, ಬಟ್ ಇವಾಗ ನಾಟ್ ಎನಿಮೋರ್ ಬಿಕಾಸ್ ನಾನು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಏರ್ ಫಾಲ್ ಇಶ್ಯೂ ಏನು ಫೇಸ್ ಮಾಡ್ತಾ ಇಲ್ಲ. ಅಂಡ್ 4-5 years ಬ್ಯಾಕ್ ನನಗೆ ಎಲ್ಲಾ ತರ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೆ. ಯಾರ್ಯಾರು ಹೇಳ್ತಾರೋ ಆ ಏರ್ ಆಯಿಲ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಅಂಡ್ ಯಾವ್ಯಾವ್ದು ಏನೋ ಪ್ರಮೋಷನಲ್ ವಿಡಿಯೋ ನೋಡ್ತೀನಿ ಅದು ಎಲ್ಲದನ್ನು ಯೂಸ್ ಮಾಡ್ತಾ ಇದ್ದೆ. ಅಂಡ್ ಅಡ್ವರ್ಟೈಸ್ಮೆಂಟ್ ಯಾವ್ದು ನೋಡ್ತೀನೋ ಅದು ಎಲ್ಲದನ್ನು ಯೂಸ್ ಮಾಡ್ತೀನಿ. ಎಲ್ಲಾ ತರಾನು ಯೂಸ್ ಮಾಡಿದ್ದೀನಿ. ಓಕೆನಾ, ಸೊ ಯಾವ್ದ್ರಿಂದನೂ ನನ್ಗೆ ಒಳ್ಳೆ ರಿಸಲ್ಟ್ ಸಿಗ್ತಾನೆ ಇರ್ಲಿಲ್ಲ. ಒಂದ್ಸಲ ನಾನು ನನ್ನ ಫ್ರೆಂಡ್ ಜೊತೆ ಹಾಗೆ ಮಾತಾಡ್ಬೇಕಾದ್ರೆ ಕಾನ್ವರ್ಸೇಷನ್ ಅಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಟೋಲ್ಡ್ ಮಿ ಅಬೌಟ್ ದಿಸ್ ಬ್ರಾಂಡ್. ಐ ಮೀನ್ ಈ ಪ್ರಾಡಕ್ಟ್ ಬಗ್ಗೆ ನನಗೆ ಹೇಳಿದ್ದು. ಅವಾಗ ನನಗೆ ಅಷ್ಟೊಂದೇನು ಕಾನ್ಫಿಡೆನ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡೆ. ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. ಸಖತ್ತಾಗಿ ವರ್ಕ್ ಆಗುತ್ತೆ. ಅಂಡ್ ಅವಳಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗೋದಿಲ್ಲ. ಶಿ ಚೇಂಜ್ ಮೈ ಲೈಫ್ ವೆನ್ ಇಟ್ ಕಮ್ಸ್ ಟು ಏರ್ ಫಾಲ್. ಅಲ್ಲ, ಆ ಏರ್ ಫಾಲ್ ವಿಷಯದಲ್ಲಿ ನಾನು ಎಷ್ಟು ಸಫರ್ ಮಾಡ್ತಾ ಇದ್ದೆ ಅಂದ್ರೆ ಹೇರ್ ಗ್ರೋತ್ ಆಗ್ತಾನೆ ಇರಲಿಲ್ಲ. ಏರ್ ಫಾಲ್ ಜಾಸ್ತಿ ಇತ್ತು. ಲಿಟ್ರಲಿ ಐ ವಾಸ್ ಫೇಸಿಂಗ್ ಲಾಟ್ ಆಫ್ ಹೇರ್ ಇಶ್ಯೂಸ್. ಐ ಮೀನ್ ಹೇರ್ ಫಾಲ್ ಇಶ್ಯೂ ಇರ್ಬೋದು. ಅಂಡ್ ತುಂಬಾ ಹೇರ್ ಡ್ರೈ ಆಗ್ತಾ ಇತ್ತು. ಐ ಡಿಂಟ್ ನೋ ವಾಟ್ ಟು ಡೂ. ಆ ಟೈಮ್ ನಲ್ಲಿ ಅವ್ಳು ನಂಗೆ ಸಜೆಸ್ಟ್ ಮಾಡಿದ್ದು ಆ ಬ್ರಾಂಡ್, ಆ ಒಂದು ಹೇರ್ ಆಯಿಲ್ ಸಜೆಸ್ಟ್ ಮಾಡಿದ್ರಿಂದ ಐ ಆಮ್ ವೆರಿ 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 ಗ್ರೇಟ್ಫುಲ್ ಫಾರ್ ಹರ್. ಅಂಡ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಿಮ್ಗೂ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಏರ್ ಆಯಿಲ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಾದ್ಮೇಲೆ ಈ ಒಂದು ಏರ್ ಆಯಿಲ್ ಬಗ್ಗೆ ಮಾತಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ನಿಸ್ತಿದೆ. ಏನಂತ ಹೇಳಿದ್ರೆ, ನಂಬರ್ 1, ಕೆಲವೊಂದು ಸರ್ಟೈನ್ ಪಾಯಿಂಟ್ಸ್ ಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಅಂಡ್ ಈ ಒಂದು ಹೇರ್ ಆಯಿಲ್ ನ ಸಡನ್ ಆಗಿ ಏನೋ ಓಕೆ ಇದು ಯೂಸ್ ಆಗ್ತಿದೆ ಅಂತ ಹೇಳೋದಕ್ಕೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಹೇಳ್ತೀನಿ ಓಕೆನಾ ನಿಮ್ಗೆ ಈ ಹೇರ್ ಆಯಿಲ್ ಯೂಸ್ ಆಗುತ್ತೆ ಯೂಸ್ ಮಾಡಿ ಅಂತ. ಸಡನ್ ಆಗಿ ಏನು ಇಲ್ಲದೆ ಆಲ್ ಆಫ್ ಸಡನ್ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಬ್ಲೇಮ್ ಮಾಡಬಾರ್ದಲ್ವಾ. ಸೊ ಏನೇನ್ ಇನ್ಫಾರ್ಮೇಶನ್ ನ ನೀವು ಕನ್ಸಿಡರ್ ಮಾಡಬೇಕು ಅದೆಲ್ಲದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದೆಲ್ಲದ್ರ ಜೊತೆ ಈ ಹೇರ್ ಆಯಿಲ್ ಯೂಸ್ ಮಾಡಿದ್ರೆ ಟ್ರಸ್ಟ್ ಮೀ 100%, ನಾಟ್ 100%, like 200% ವರ್ಕ್ ಆಗುತ್ತೆ. ಏನಂತ ಹೇಳಿದ್ರೆ, ನಂಬರ್ 1, ವರ್ಕೌಟ್ ಅಂಡ್ ಡಯಟ್. ವರ್ಕೌಟ್ ಅಂಡ್ ಡಯಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏನಂದ್ರೆ ವರ್ಕೌಟ್ 20%, ಡಯಟ್ 80% ಅಂತ ಹೇಳ್ತಾರೆ. ನೀವು ನಿಮ್ಮ ಒಂದು ಎವ್ರಿ ಡೇ ಫುಡ್ ನಲ್ಲಿ ಪ್ರಾಪರ್ ಅಮೌಂಟ್ ಆಫ್ ಪ್ರೋಟೀನ್ ಇರ್ಬೋದು ಅಂಡ್ ನ್ಯೂಟ್ರಿಷಿಯಸ್ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು. ಓಕೆನಾ, ಸೊ ಗ್ರೀನ್ ಲೀಫಿ ವೆಜಿಟೇಬಲ್, ಫ್ರೂಟ್ಸ್, ಏನೋ ಪ್ರೋಟೀನ್ ಇರ್ಬೋದು ಅಂಡ್ ಕಾರ್ಬೋಹೈಡ್ರೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾರ್ಬ್ಸ್ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ಡ್ ಮೀಲ್ ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಅಂಡ್ ಹೊರಗಡೆ ಆದಷ್ಟು ಜಂಕ್ ಫುಡ್ ತಿನ್ನೋದನ್ನ ಕಮ್ಮಿ ಮಾಡಿ. ಅಂಡ್ ನಾನು ಜಂಕ್ ಫುಡ್ ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಒನ್ಸ್ ಇನ್ ಎ ವೈಲ್ ನಾನು ತಿಂತೀನಿ, ಬಟ್ ಎವ್ರಿ ಡೇ ಆದಷ್ಟು ಮನೆಯಲ್ಲೇ ಊಟ ಮಾಡೋದಕ್ಕೆ ಟ್ರೈ ಮಾಡಿ, ಹೊರಗಡೆ ಊಟ ಮಾಡೋದಕ್ಕಿಂತ. ಅಂಡ್ ಫ್ರೈಡ್ ಐಟಮ್ ಇರ್ಬೋದು ಅದೆಲ್ಲದನ್ನು ಕನ್ಸ್ಯೂಮ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅದ್ರ ಜೊತೆ ವರ್ಕೌಟ್ ಮಾಡಬೇಕು. ವರ್ಕೌಟ್ 20%, ಡಯಟ್ 80%, ವರ್ಕೌಟ್ 20%. ಡಯಟ್ ಅಂತ ಹೇಳಿದಾಗ ನಾನೇ ನಿಮ್ಗೆ ಏನೋ ಬರೀ ವಾಟರ್ ಡಯಟ್ ಮಾಡಿ, ಆಪಲ್ ಡಯಟ್ ಮಾಡಿ ಆ ತರ ಎಲ್ಲ ಅಲ್ಲ. ಮನೆಯಲ್ಲೇ ಏನ್ ಮಾಡ್ತೀರಾ ಅದಕ್ಕೆ ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು ಅಂಡ್ ಕಾರ್ಬ್ ಇರ್ಬೋದು, ಎಲ್ಲದನ್ನು ಗುಡ್ ಅಮೌಂಟ್ ನಲ್ಲಿ ಕನ್ಸ್ಯೂಮ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ಬೇಕು. ಅಂಡ್ ಸೆಕೆಂಡ್ ಏನಂತ ಹೇಳಿದ್ರೆ, ವರ್ಕೌಟ್. ನಿಮ್ಮ ಒಂದು ರುಟೀನ್ ಅಲ್ಲಿ ವರ್ಕೌಟ್ ನ ನೀವು ಫಾಲೋ ಮಾಡ್ಲೇಬೇಕಾಗತ್ತೆ. ಕಾರ್ಡಿಯೋ ಇರ್ಬೋದು, ವೇಟ್ ಟ್ರೈನಿಂಗ್ ಇರ್ಬೋದು ಅಂಡ್ ಕೆಲವರು ಅಥ್ಲೀಟ್ ಆಗಿರ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬ್ಯಾಡ್ಮಿಂಟನ್ ಇರ್ಬೋದು, ಆತರ ತುಂಬಾ ಒಂದು ಫುಟ್ಬಾಲ್ ಇರ್ಬೋದು, ಲೈಕ್ ಈ ತರ ತುಂಬಾ ಒಂದು ಆಕ್ಟಿವಿಟೀಸ್ ನಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಆ ತರ ನೀವು ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಂದ್ರೆ ನಾನು ಕೆಲವರು ವೇಟ್ ಟ್ರೈನಿಂಗ್ ಇಷ್ಟ ಆಗಲ್ಲ, ಕಾರ್ಡಿಯೋ ಮಾಡಕ್ ಇಷ್ಟ ಆಗುತ್ತೆ, ಇಟ್ಸ್ ಓಕೆ, ಬಟ್ ಮಿನಿಮಮ್ ವೀಕ್ಲಿ ನೀವು ಎವ್ರಿ ಡೇ
30 to 40 ಮಿನಿಟ್ಸ್ ಅಥವಾ 1 hour ವರ್ಕೌಟ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ವೀಕ್ಲಿ ಮಿನಿಮಮ್ 4 days ಆದ್ರೂ ನೀವು ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡಿ. ದಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಇನ್ನೊಂದೇನಂದ್ರೆ ಮಿಸ್ಕನ್ಸೆಪ್ಷನ್ ಇದೆ, ಏನಂತ ಹೇಳಿದ್ರೆ ವರ್ಕೌಟ್ ಮಾಡಿದ್ರೆ ಏನು ಡಿಸೀಸ್ ಬರಲ್ವಾ, ವರ್ಕೌಟ್ ಮಾಡಿದವ್ರಿಗೂ ಡಿಸೀಸ್ ಬಂದ್ ಸತ್ತೋದ್ರು, ಈ ತರ ಎಲ್ಲ ಹೇಳ್ತಾರೆ. ಬಟ್ ವರ್ಕೌಟ್ ಮಾಡೋದ್ರಿಂದ ಏನು ಡಿಸೀಸ್ ಬರಲ್ಲ ಅಂತಲ್ಲ. ಅಫ್ಕೋರ್ಸ್ ಡಿಸೀಸ್ಗಳು ಬರುತ್ತೆ ವರ್ಕೌಟ್ ಮಾಡಿದ್ರೆ, ಬಟ್ ನಿಮ್ ಬಾಡಿ ಫೈಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ವರ್ಕೌಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಒಂದ್ ಪರ್ಸನ್ ವರ್ಕೌಟ್ ಮಾಡ್ತಾ ಇಲ್ಲ, ಒಂದ್ ಪರ್ಸನ್ ವರ್ಕೌಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ವರ್ಕೌಟ್ ಮಾಡದೇ ಇದ್ದಾಗ ಡಿಸೀಸ್ ಬಂದ್ರು, ವರ್ಕೌಟ್ ಮಾಡೋರ್ಗೆ ಡಿಸೀಸ್ ಬಂದ್ರು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವ್ರ ಸಫರಿಂಗ್ ವರ್ಕೌಟ್ ಯಾರು ಮಾಡ್ತಿರಲ್ಲ ಅವ್ರ ಬಾಡಿ ಫೈಟ್ ಮಾಡಕ್ಕೆ ಹೋಗೋದೇ ಇಲ್ಲ, ಕಾಂಪ್ರಮೈಸ್ ಆಗ್ಬಿಡುತ್ತೆ, ಅವ್ರ ಇಮ್ಯೂನ್ ಸಿಸ್ಟಮ್ ಕಾಂಪ್ರಮೈಸ್ ಆಗ್ಬಿಡುತ್ತೆ. ಓಕೆನಾ, ಸೊ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ವರ್ಕೌಟ್ ಮಾಡೋ ಪರ್ಸನ್ ಸಂಹಾವ್ ಫೈಟ್ ಮಾಡೋಕ್ಕಾಗತ್ತೆ, ಆ ಬಾಡಿ ಫೈಟ್ ಮಾಡುತ್ತೆ. ಓಕೆನಾ, ಆ ಒಂದು ಇಮ್ಯೂನ್ ಸಿಸ್ಟಮ್ ಆ ಒಂದು ಡಿಸೀಸ್ ಎಗೇನೆಸ್ಟ್ ಫೈಟ್ ಮಾಡುತ್ತೆ. ಸೊ ಹಾಗಾಗಿ ತುಂಬಾ ಜನ ಮೀಡಿಯಾದವರು ಕೂಡ ಈ ಒಂದು ಮಿಸ್ಲೀಡ್ ಮಾಡ್ತಾರೆ. ಏನಂದ್ರೆ ಅವ್ರು ವರ್ಕೌಟ್ ಮಾಡ್ತಾ ಇದ್ರು, ಅವರು ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದ್ರು, ಯೋಗ ಮಾಡ್ತಿದ್ರು, ಸ್ಟಿಲ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಆ ಕಾಯಿಲೆ ಬಂತು, ಈ ಕಾಯಿಲೆ ಬಂತು ಅಂತ. ಬಟ್ ದಟ್ಸ್ ಟ್ರೂಲಿ ಅದು ತುಂಬಾ ಮಿಸ್ಲೀಡ್ ಮಾಡೋಂತ ಇನ್ಫಾರ್ಮೇಶನ್. ಅದು ಏನಂತ ಹೇಳಿದ್ರೆ ವರ್ಕೌಟ್ ಮಾಡಿದ್ರು ನಿಮ್ಗೆ ಕಾಯಿಲೆಗಳು ಬರುತ್ತೆ. ಓಕೆನಾ, ಬಟ್ ನಿಮ್ ಬಾಡಿ ಫೈಟ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ ನಿಮ್ ಬಾಡಿಗೆ. ಏನಾದ್ರೂ ನೀವು ವರ್ಕೌಟ್ ಮಾಡಿ ಎವ್ರಿ ಡೇ ವರ್ಕೌಟ್ ಮಾಡಿದಾಗ ನಿಮ್ ಇಮ್ಯೂನ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅವಾಗ ಆ ಒಂದು ಡಿಸೀಸ್ ಅಗೇನೆಸ್ಟ್ ಫೈಟ್ ಮಾಡುತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹಾಗಾಗಿ ನೀವು ವರ್ಕೌಟ್ ಮಾಡೋದ್ರಿಂದ ಅಂಡ್ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡೋದ್ರಿಂದ ನಿಮ್ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಅಂಡ್ ಹೆಲ್ದಿ ಆಗಿರುತ್ತೆ. ಓಕೆನಾ, ಅದನ್ನ ಕೂಡ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಸ್ಟ್ರೆಸ್ ನ ಮ್ಯಾನೇಜ್ ಮಾಡ್ಬೇಕು. ಐ ನೋ ಇನ್ಕ್ಲೂಡಿಂಗ್ ಮೀ, ಎಲ್ರೂ ಕೂಡ ಸ್ಟ್ರೆಸ್ಫುಲ್ ಲೈಫ್ ಇದೆ. ಯಾರಿಗ್ ಸ್ಟ್ರೆಸ್ಫುಲ್ ಲೈಫ್ ಇಲ್ಲ ಹೇಳಿ? ಎಲ್ಲ ಒಂದಲ್ಲ ಒಂದ್ ರೀತಿನಲ್ಲಿ, ಅದು ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇದ್ರೆ ಲೈಫ್ ಅಂತೂ ತುಂಬಾ ಫಾಸ್ಟ್ ಆಗಿರುತ್ತೆ. ಎಷ್ಟು ಫಾಸ್ಟ್ ಆಗಿರುತ್ತೆ ಅಂದ್ರೆ ಐ ಕಾಂಟ್ ಈವನ್ ಟೆಲ್ ಯು, ಅಷ್ಟು ಫಾಸ್ಟ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ಮೀ, ಎವ್ರಿ ಡೇ ವರ್ಕ್ ಮಾಡಕ್ ಹೋಗಿ, ಬಿಕಾಸ್ ಐ ವರ್ಕ್ ಇನ್ ಎ ಕಾರ್ಪೊರೇಟ್. ಸೊ ವರ್ಕ್ ಮಾಡಕ್ ಹೋಗಿ ಮನೆಗ್ ಬಾ, ವಿಡಿಯೋ ಮಾಡು, ಎಡಿಟಿಂಗ್ ಮಾಡು, ಅಂಡ್ ಕುಕ್ ಮಾಡ್ಕೊಂಡು ತಿನ್ನು, ಜಿಮ್ಗೆ ಹೋಗು, ವರ್ಕೌಟ್ ಮಾಡೋಕೆ, ದರ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಸೊ ಹಾಗಾಗಿ ನಾವು ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದು ಗೊತ್ತಿರ್ಬೇಕು. ಅಂಡ್ ಎಲ್ಲದನ್ನು ಒಂದೇ ಸಲ ತಗೊಂಡು ನಮಗ್ ನಾವು ಟಾರ್ಚರ್ ಕೊಡ್ಕೊಳ್ಳೋದಕ್ಕಿಂತ ವಿ ಹ್ಯಾವ್ ಟು ಫೋಕಸ್ ಆನ್ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್. ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಸ್ಟ್ರೆಸ್ ನ ತಗೊಳ್ದಾಗೆ ಆದಷ್ಟು ಮೈಂಡ್ ನ ಕಾಮ್ ಆಗಿ ಇಟ್ಕೊಂಡು, ಅಂಡ್ ಸ್ಟ್ರೆಸ್ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರೆ, ಅವಾಗ ನೀವು ಯಾವ್ದಾದ್ರು ಒಂದು, ನಾನೇನ್ ಫ್ಯಾನ್ಸಿ ಬೇರೆ ಕಂಟ್ರಿ ಟ್ರಿಪ್ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಯಾವ್ದಾದ್ರು ಒಂದು ಪ್ಲೇಸ್ಗೆ ಅಥವಾ ನಿಮ್ಗೆ ಇಷ್ಟ ಆಗುವಂತ ಪ್ಲೇಸ್ಗೆ ಆದಷ್ಟು ಹೋಗಕ್ ಹೋಗಿ. ಅಥವಾ ನೀವು ಏನಾದ್ರು ಬ್ಯಾಂಗ್ಳೂರಿಯನಲ್ಲ, ನೀವು ಬೇರೆ ಊರಿಂದ ಬಂದಿದ್ದೀರಾ ಅಂದಾಗ ನಿಮ್ ಹೋಮ್ ಟೌನ್ ನಲ್ಲಿ ಏನಾದ್ರು ಹಳ್ಳಿ ತರ ವಾತಾವರಣ ಎಲ್ಲ ಇರುತ್ತಲ್ಲ, ಆ ತರ ಪ್ಲೇಸಸ್ ಎಲ್ಲ ಹೋಗಿ. ಅಂಡ್ ಆದಷ್ಟು ಈ ಒಂದು ಕಾಡ್ ತರ ಇರುತ್ತಲ್ಲ, ಆ ಪ್ಲೇಸಸ್ ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೋ ರಿಲ್ಯಾಕ್ಸಿಂಗ್ ಅನ್ಸುತ್ತೆ ಗೊತ್ತಾ, ನನ್ಗಂತೂ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಮನೆಯಲ್ಲೆಲ್ಲ ಹೋದಾಗ ಆದಷ್ಟು ನಾನು ತುಂಬಾ ಹಳ್ಳಿ ಪ್ಲೇಸಸ್ಗೆಲ್ಲ ಹೋಗೋದು ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ತುಂಬಾ ಕಾಮ್ ಅನ್ಸುತ್ತೆ ಮೈಂಡ್ ಎಲ್ಲ. ಅಂಡ್ ತುಂಬಾ ಆ ಒಂದು ಫಾಸ್ಟ್ ಲೈಫ್ ಇಂದ ಹೋಗಿರ್ತೀರಲ್ಲ, ತುಂಬಾ ಸ್ಲೋ ಡೌನ್ ಆಗಿ ಮಾಡೋದು ಸಖತ್ ಇಷ್ಟ ಆಗುತ್ತೆ, ತುಂಬಾ ಕಾಮ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವ್ದಾದ್ರು ಒಂದು ಎನ್ವೈರನ್ಮೆಂಟ್ ಚೆನ್ನಾಗಿರೋ ಅಥವಾ ಜಾಸ್ತಿ ಗಿಡ ಮರಗಳಿರೋ ಅಂತ ಪ್ಲೇಸಸ್ಗೆ ಆದಷ್ಟು ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ಸ್ಟ್ರೆಸ್ ಫ್ರೀ ಆಗೋದಕ್ಕೆ. ಅಂಡ್ ಆದಷ್ಟು ಮೆಡಿಟೇಷನ್ ಮಾಡೋದಕ್ಕೆ ಟ್ರೈ ಮಾಡಿ ಎವ್ರಿ ಡೇ ಆಗಿಲ್ಲ ಅಂತ ಹೇಳಿದ್ರು 3 days once ಅಥವಾ 4 days once ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮೆಡಿಟೇಟ್ ಮಾಡಿ ಅಂಡ್ ಪೂಜೆ ಮಾಡಿ. ನೀವೇನಾದ್ರೂ ಸ್ಪಿರಿಚುವಲ್ ಪರ್ಸನ್ ಆದ್ರೆ, ಫಾರ್ ಎಕ್ಸಾಂಪಲ್ ನಾನ್ ಸ್ಪಿರಿಚುವಲ್ ಪರ್ಸನ್, ನನ್ನ ಒಂದು ಸ್ಟ್ರೆಸ್ ನೆಲ್ಲ ನಾನು ಪೂಜೆ ಮಾಡಿ ಪ್ರೇಯರ್ ಮಾಡ್ತೀನಿ. ಸೊ ಅವಾಗ ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಆ ಒಂದು ಪಾಸಿಟಿವ್ ವೈಬ್ ಇಂದ ನನ್ ಮೈಂಡ್ ಕಾಮ್ ಆಗುತ್ತೆ. ಓಕೆನಾ, ಅಂಡ್ ನನ್ಗೆ ಏನೇನ್ ಅನ್ಸುತ್ತೆ ಅದನ್ನೆಲ್ಲದನ್ನು ಆ ಒಂದು ಜಸ್ಟ್ ಲೆಟ್ ಇಟ್ ಗೋ. ಏನೇನ್ ನೀವು ಥಿಂಕ್ ಮಾಡ್ತಿರೋದೆಲ್ಲ ಜಸ್ಟ್ ಲೆಟ್ ಇಟ್ ಗೋ ಅಂಡ್ ಡು ನಾಟ್ ಓವರ್ ಥಿಂಕ್. ಜಾಸ್ತಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ಓವರ್ ಥಿಂಕ್ ಕೂಡ ಜಾಸ್ತಿ ಸ್ಟ್ರೆಸ್ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಸೊ ಅದೊಂದು. ಅಂಡ್ ಹೈಡ್ರೇಟ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ, ಓಕೆ ಬೆಳಗ್ಗೆ ಎದ್ದೇಳ್ತೀನಿ ನಾನು 2 liter ವಾಟರ್ ಬಾಟಲ್ ಖಾಲಿ ಮಾಡ್ಬಿಡ್ತೀನಿ, ಆತರ ಎಲ್ಲ ಅಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ವಾಟರ್ ಬಾಟಲ್ ಇದೆ, ತೋರಿಸ್ತೀನಿ ನೋಡಿ. ಸೊ ಈ ತರ ಒಂದು ಕ್ಯೂಟ್ ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ವೆರಿ ಕ್ಯೂಟ್ ಅಂಡ್ ಒನ್ ಆಫ್ ಮೈ ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೋದು. ಇದರಲ್ಲಿ ಕ್ಯೂಟ್ ಕೋಟ್ ಇದೆ, ಗುಡ್ ಮಾರ್ನಿಂಗ್, ಹೈಡ್ರೇಟ್ ಯುವರ್ ಸೆಲ್ಫ್, ರಿಮೆಂಬರ್ ಯುವರ್ ಗೋಲ್, ಕೀಪ್ ಚೆಕಿಂಗ್ ಅಂಡ್ ಫೀಲಿಂಗ್ ಆಸಮ್, ಡೋಂಟ್ ಗಿವ್ ಅಪ್. ಈ ತರ ಲೈಕ್ ಕ್ಯೂಟ್ ಕೋಟ್ಸ್ ಇದೆ. ಇದು 2 liter ವಾಟರ್ ಬಾಟಲ್. ಇದನ್ನ ಆದಷ್ಟು ಫಿಲ್ ಮಾಡ್ಕೊಂಡು ಇದು ಅವಾಗ ಕುಡಿಬೇಕಾದ್ರೆ ಈ ಕೋಟ್ ನೋಡಿದಾಗ ನನಗೆ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಸೊ ಇದೇ ತರ ವಾಟರ್ ಯೂಸ್ ಮಾಡ್ಬೇಕು ಅಂತಲ್ಲ, ಆದಷ್ಟು ನಿಮ್ಗೆ ಯಾವ್ದಾದ್ರು ಕ್ಯೂಟ್ ವಾಟರ್ ಬಾಟಲ್ ಇಟ್ಕೊಳ್ಳಿ. ಅದ್ ನೋಡಿದ ತಕ್ಷಣ
ತಕ್ಷಣ ವಾಟರ್ ಕುಡಿಬೇಕು ಅನಿಸ್ಬೇಕು, ಆ ತರ ಒಂದು ಬಾಟಲ್ ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗ್ಬಹುದು. ಸೊ ಇದು ಒನ್ ಆಫ್ ದಿ ಟಿಪ್ ಅಂತ ಹೇಳ್ಬೋದು, ನಿಮ್ಗೆ ಹೆಲ್ಪ್ ಆದ್ರೆ ನೀವು ಯೂಸ್ ಮಾಡ್ಕೋಬಹುದು. ಇನ್ನೊಂದ್ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಎಲ್ಲಾ ಒಂದು 2 ಲೀಟರ್ ವಾಟರ್ ಬಾಟಲ್ ಇದೆ ತುಂಬಿಸ್ಕೊಂಡು ಕುಡ್ಬಿಡ್ತೀನಿ, ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಿಮ್ ಕಿಡ್ನಿ ಮೇಲೆ ಪ್ರೆಷರ್ ಆಗುತ್ತೆ ಒಂದೇ ಸಲ ವಾಟರ್ ಕುಡಿಯೋದ್ರಿಂದ. ನೀವು ಸಿಪ್ ಬೈ ಸಿಪ್ ಟೈಮ್ ಸಿಕ್ತಾಗೆಲ್ಲ ಸ್ವಲ್ಪ ವಾಟರ್ ಕನ್ಸ್ಯೂಮ್ ಮಾಡ್ಬೇಕು. ಮೇಕ್ ಶೋರ್ ದಟ್ ಯು ಆರ್ ಕನ್ಸ್ಯೂಮಿಂಗ್ ಲೈಕ್ ನಿಮ್ ಬಾಡಿ weight ಅಂಡ್ ಹೈಟ್ ಗೆ ತಕ್ಕಂತ ನೀವು ವಾಟರ್ ನ ಕನ್ಸ್ಯೂಮ್ ಮಾಡ್ಬೇಕಾಗಿದೆ. ಕೆಲವರು 2 ಲೀಟರ್ ವಾಟರ್ ಎನಫ್ ಆಗುತ್ತೆ ಅಂಡ್ ಕೆಲವರಿಗೆ 3 ಲೀಟರ್ ವಾಟರ್. ಫಾರ್ ಎಕ್ಸಾಂಪಲ್ ನನ್ನ ಹೈಟ್ ಅಂಡ್ weight ಗೆ ನಾನು 3 ಲೀಟರ್ ವಾಟರ್ ಎವ್ರಿ ಡೇ ಕನ್ಸ್ಯೂಮ್ ಮಾಡ್ಬೇಕು. ಸೊ ಅದು ನೀವು ಜ್ಯೂಸ್ ಫಾರ್ಮ್ ನಲ್ಲಿ ಇರ್ಬೋದು, ಅಥವಾ ಗ್ರೀನ್ ಟೀ ಫಾರ್ಮ್ ನಲ್ಲಿ ಇರ್ಬೋದು, ಅಥವಾ ವಾಟರ್ ಲೈಕ್ ಈ ತರ ಎಲ್ಲಾ ತರ. ಅಂಡ್ ಆಲ್ಸೋ ನೀವು ತಿನ್ನೋ ಫುಡ್ ನಲ್ಲೂ ಕೂಡ ವಾಟರ್ ಕಂಟೆಂಟ್ ಇರುತ್ತೆ, ಅದೆಲ್ಲ ನೋಡ್ಕೊಂಡು ನೀವು ಬ್ಯಾಲೆನ್ಸ್ ಮಾಡಬಹುದು. ಅಂಡ್ ಮೇಕ್ ಶೋರ್ ದಟ್ ಓವರ್ ಕನ್ಸ್ಯೂಮ್ ಕೂಡ ಮಾಡಬಾರ್ದು ವಾಟರ್. ನಿಮ್ ಬಾಡಿ ಹೈಟ್ ಅಂಡ್ weight ಏನಿದೆ ಅದಕ್ಕೆ ತಕ್ಕಂತ ನೀವು ವಾಟರ್ ನ ಕುಡಿಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ಆರ್ ಲೀಡಿಂಗ್ ಬಿಸಿ ಲೈಫ್. ಏನಂದ್ರೆ ನಿದ್ರೆ ಮಾಡೋದಕ್ಕೆ ನಮ್ಗೆ ಟೈಮ್ ಸಿಗೋದೇ ಇಲ್ಲ. 8 to 9 hours ಇನ್ಕ್ಲೂಡಿಂಗ್ ಮೀ. ನನಗಂತೂ 8 to 9 hours ನಿದ್ರೆ ಮಾಡ್ಬಿಟ್ರೆ ಓ ಮೈ ಗಾಡ್ ಅದ್ರಷ್ಟು ಬೆಸ್ಟ್ ಯಾವ್ದು ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ 8 to 9 hours ನಿದ್ರೆ ಮಾಡೋಕ್ ಚಾನ್ಸ್ ಇಲ್ಲ, ಅಷ್ಟು ಟೈಮ್ ಸಿಗೋದೇ ಇಲ್ಲ. ಯಾವಾಗ್ಲೂ ಇದು ಅದು ಅಂತ ಬಿಸಿ ಆಗಿರ್ತೀವಿ ಅಂಡ್ ಎಲ್ರೂ ಕೂಡ ಬಿಸಿ ಆಗಿರ್ತೀವಿ. 8 to 9 hours ಇನ್ ಕೇಸ್ ನೀವೇನಾದ್ರೂ ನಿದ್ರೆ ಮಾಡ್ತೀರಾ ಅಂದ್ರೆ ಯು ಆರ್ ಬ್ಲೆಸ್ಡ್ ಒನ್ ಅಂತ ಅನ್ಕೊಳ್ಳಿ. ಬಿಕಾಸ್ ಎಲ್ರಿಗೂ ಆ ಒಂದು ಲಕ್ಕಿಯಸ್ಟ್ ಆಗಿರೋದಿಲ್ಲ ಎಲ್ರು ಕೂಡ. ಸೊ ಹಾಗಾಗಿ 8 to 9 hours ನಿದ್ರೆ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ 7 hours. ಫಾರ್ ಎಕ್ಸಾಂಪಲ್ ನನ್ಗೆ 7 hours ಅಷ್ಟೇ ನಿದ್ರೆ ಮಾಡೋಕ್ಕಾಗೋದು. ಹಾಗಾಗಿ ಮಿನಿಮಮ್ 7 hours ಎವ್ರಿ ಡೇ ನೀವು ಸೇಮ್ ಪ್ಯಾಟರ್ನ್ ಅಲ್ಲಿ ಮಲ್ಕೋಬೇಕಾಗುತ್ತೆ. ಅಂಡ್ ಐ ಮೀನ್ ಸೇಮ್ ಒಂದು ಸ್ಲೀಪಿಂಗ್ ಶೆಡ್ಯೂಲ್ ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದ್ ದಿವಸ ಇನ್ಕ್ಲೂಡಿಂಗ್ ಮೀ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ಸಲ 10 ಮಲ್ಕೋತೀನಿ, ಒಂದ್ಸಲ 11, ಒಂದ್ಸಲ 1 ಆಗ್ಬಿಡುತ್ತೆ. ಈ ತರ ಡಿಪೆಂಡ್ಸ್. ದಟ್ಸ್ ವೆರಿ ವೆರಿ ಬ್ಯಾಡ್. ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಇನ್ಮೇಲೆ ನಾನು ಕೂಡ ಒಂದು ಸ್ಲೀಪಿಂಗ್ ಟೈಮ್ ನ ಫಿಕ್ಸ್ ಮಾಡ್ಕೋತೀನಿ. ನೀವು ಅದೇ ತರ ಒಂದು ಸ್ಲೀಪಿಂಗ್ ಟೈಮ್ ನ ಫಿಕ್ಸ್ ಮಾಡ್ಕೊಂಡು ಮಿನಿಮಮ್ 8 hours ಎವ್ರಿ ಡೇ ನಿದ್ರೆ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ಇನ್ನೊಂದ್ ಏನಂತ ಹೇಳಿದ್ರೆ ಈವ್ನಿಂಗ್ ಎಲ್ಲ ಕಾಫಿ ಕುಡಿಯೋದು ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ? ಇದೆಲ್ಲದನ್ನು ಫಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ನಾನ್ ಸಜೆಸ್ಟ್ ಮಾಡಿರೋ ಹೇರ್ ಆಯಿಲ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ರಸ್ಟ್ ಮೀ ಬರ್ತ್ ಕೊಡ್ತೀನಿ 100% ಅಲ್ಲ 200% ವರ್ಕ್ ಆಗುತ್ತೆ ಈ ಒಂದು ಹೇರ್ ಆಯಿಲ್ ಇಂದ. ನನಗೆ ನನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರ್ಯಾರಿಗೆ ಸಜೆಸ್ಟ್ ಮಾಡಿದೀನಿ ಅವ್ರು ಎಲ್ರಿಗೂ ಬಂದು ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಬಿಕಾಸ್ ಅವ್ರು ಎಲ್ರಿಗೂ ವರ್ಕ್ ಆಗಿದೆ ಹೇರ್ ಆಯಿಲ್. ಹಾಗಾಗಿ ನಾನು ಇದನ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಗೂ ಹೆಲ್ಪ್ ಆಗ್ಬೋದು ಅಂತ ರೀಸನ್ಗೋಸ್ಕರ. ಅಂಡ್ ನಾನು ಯೂಸ್ ಮಾಡ್ತಾ ಇರೋದು ಈ ಹೇರ್ ಆಯಿಲ್. ದಿಸ್ ಇಸ್ ಒನ್ ಆಫ್ ಮೈ ಪರ್ಸನಲ್ ಫೇವರೇಟ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ಐ ಹ್ಯಾವ್ ಬಿನ್ ಯೂಸಿಂಗ್ ದಿಸ್ ಫ್ರಮ್ ಪಾಸ್ಟ್ 4 years. 4 years ಇಂದ ನಾನು ಬೇರೆ ಯಾವ್ದು ಹೇರ್ ಆಯಿಲ್ಗೆ ಸ್ವಿಚ್ ಆಗಿಲ್ಲ, ಇದನ್ನೇ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮೀ ಕೃಷ್ಣ ರೋಸ್ಮೆರಿ ಇನ್ಫ್ಯೂಸ್ 32 Herbs ಹೇರ್ ಆಯಿಲ್ ಅಂತ ಈ ತರ ಕಾಣಿಸುತ್ತೆ. ನನಗೆ ಕ್ಯಾಮ್ರಾನಲ್ಲಿ ನೀಟಾಗಿ ಕಾಣಿಸ್ತಿದೆ ಇಲ್ವಾ ಗೊತ್ತಿಲ್ಲ, ಬಟ್ ಈ ಒಂದು ಪ್ರಾಡಕ್ಟ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನೀವೇನಾದ್ರೂ ಬೇಕು ಅಂದ್ರೆ ನೀವು ಈ ಒಂದು ಹೇರ್ ಆಯಿಲ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಟ್ರಸ್ಟ್ ಮೀ 100 ಅಲ್ಲ 200% ವರ್ಕ್ ಆಗುತ್ತೆ. ಓಕೆನಾ? ಅಷ್ಟು ಚೆನ್ನಾಗಿದೆ ಹೇರ್ ಆಯಿಲ್. ಅಂಡ್ ಇನ್ನೊಂದು ಪ್ರೂಫ್ ಏನಂದ್ರೆ ಈ ಒಂದು ಬಾಟಲ್ ನ ನಾನು ಖಾಲಿ ಮಾಡ್ಬಿಟ್ಟಿದ್ದೇನೆ. have been using this from past 4 years. Every 6 months 2 bottles ನ ಆರ್ಡರ್ ಮಾಡ್ಕೋತೀನಿ. ಅಟ್ ಲೀಸ್ಟ್ ಲೈಕ್ 6 months ಅಂತೂ ಹೋಗೇ ಹೋಗುತ್ತೆ. ಒನ್ ಬಾಟಲ್ ಮಿನಿಮಮ್ ಅಂದ್ರೆ 2-3 months ಆದ್ರೂ ಟ್ರೈ ಮಾಡ್ತೀನಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಸೊ 2-3 months ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಎವ್ರಿ 6 months ಅಥವಾ ಇಟ್ ಡಿಪೆಂಡ್ಸ್. ಒಂದೊಂದ್ಸಲ 9 monthsಗೆ ಒಂದು 3-4 bottles ಖಾಲಿ ಆಗುತ್ತೆ. ಸೊ ಇವಾಗ ನಾನು ಇದನ್ನ ಆಲ್ಮೋಸ್ಟ್ ಲೈಕ್ 4-5 months ಬ್ಯಾಕ್ ಆರ್ಡರ್ ಮಾಡಿದ್ದು. 1 ಬಾಟಲ್ ಖಾಲಿ ಮಾಡ್ಬಿಟ್ಟಿದ್ದೀನಿ. ಅಂಡ್ ಇದನ್ನು ಕೂಡ ಹಾಫ್ ಬಾಟಲ್ ಖಾಲಿ ಆಗಿದೆ. ಇದನ್ನ ಏನಿಲ್ಲ ಅಂತ ಹೇಳಿದ್ರೆ 1 month ಯೂಸ್ ಮಾಡ್ತೀನಿ ನಾನು. ಓಕೆನಾ? ಸೊ ಇನ್ನೂ 1 month ಯೂಸ್ ಮಾಡಕ್ ಆಗತ್ತೆ. ಹಾಗಾಗಿ ಇದನ್ನ ಖಾಲಿ ಆದ್ಮೇಲೆ ಇನ್ನೊಂದ್ಸಲ ಆರ್ಡರ್ ಪ್ಲೇಸ್ ಮಾಡ್ಕೋತೀನಿ. ಸೊ ನಿಮ್ಗೆ ಇದು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಈ ಏರ್ ಆಯಿಲ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. ನೀವೇನಾದ್ರೂ ವರ್ಕ್ ಆಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಖಂಡಿತ ವರ್ಕ್ ಆಗುತ್ತೆ, ಚಾನ್ಸೇ ಇಲ್ಲ. ನೀವ್ ಬಂದ್ ನನಗೆ ಥ್ಯಾಂಕ್ ಯು ಅಂತ ಹೇಳ್ತೀರಾ, ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಬಟ್ ನಾನು ಹೇಳಿದ ಅಷ್ಟು ಒಂದು ವಿಷಯಗಳನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅದೆಲ್ಲದನ್ನು ಫಾಲೋ ಮಾಡಿ ಏರ್ ಆಯಿಲ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. 100% ವರ್ಕ್ ಆಗುತ್ತೆ. ಅಂಡ್ ಇದನ್ನ ನಾನು ಎಲ್ಲಿಂದ ಆರ್ಡರ್ ಮಾಡಿದ್ದು ಅಂತ ಹೇಳಿದ್ರೆ ಲಕ್ಷ್ಮೀ ಕೃಷ್ಣ ಒಂದು ವೆಬ್ಸೈಟ್, ಲಕ್ಷ್ಮೀ ಕೃಷ್ಣ ನ್ಯಾಚುರಲ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಕೂಡ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನ ನಾನು ಯಾವ ತರ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ. ನಮ್ಮಮ್ಮ ಮನೆಯಲ್ಲೇ ಹರಳೆಣ್ಣೆ ಮಾಡಿ ಕಳ್ಸಿದಾರೆ. ಅದನ್ನ ನೆತ್ತಿಗೆ ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ. ಅದ್ ಮಾಡ್ಕೊಂಡ್ರೆ ಸ್ವಲ್ಪ ಕಾಮ್ ಆಗುತ್ತೆ. ಅದಾದ್ಮೇಲೆ ಅದ್ರ ಜೊತೆನೆ ಮಿಕ್ಸ್ ಮಾಡಲ್ಲ, ಇದನ್ನ ಸಪರೇಟ್ ಆಗಿ ನಾನು ಹಾಕೊಂಡು ಸ್ಕಾಲ್ಫ್ಗೆಲ್ಲ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಸ್ಕಾಲ್ಫ್ ಮಸಾಜ್ ಆದ್ಮೇಲೆ ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೂ ಕೂಡ ಹಾಕೋತೀನಿ. ನೀವು ಓವರ್ ಆಗಿ ಎಲ್ಲ ಹಾಕೋಬ್ಲಕ್ ಹೋಗ್ಬಾರ್ದು. ಮುಖದ ಮೇಲೆಲ್ಲ ಬರೋ ಅಷ್ಟು ಆಯಿಲ್ ಯೂಸ್ ಮಾಡಬಾರ್ದು. ನಿಮಗೆ ಗೊತ್ತಾಗುತ್ತೆ
ಎಷ್ಟು ಒಂದ್ ಮೀಡಿಯಂ ಆಗಿ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಾನ್ ಜನರಲಿ ಮಸಾಜ್ ಕೂಮ್ ಬರುತ್ತಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತೀನಿ, ಅಥವಾ ಒಂದೊಂದ್ಸಲ ಕೈನಲ್ಲೇ ಮಾಡ್ತೀನಿ. ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಓವರ್ ನೈಟ್ ಬಿಟ್ಬಿಡ್ಬೇಕು. ಅಂಡ್ ಓವರ್ ನೈಟ್ ಕೆಲವರಿಗೆ ಕಂಫರ್ಟಬಲ್ ಇರಲ್ಲ, ಸ್ನಾನ ಮಾಡೋದಕ್ಕಿಂತ 1 hour ಅಥವಾ 2 hour ವರ್ಗು ಬಿಟ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡ್ಬೋದು. ಬಟ್ ಜನರಲಿ ನಾನ್ ಹೇಗೆ ಮಾಡ್ತೀನಿ ಅಂದ್ರೆ ಓವರ್ ನೈಟ್ ಅಪ್ಲೈ ಮಾಡೋದ್ರಿಂದ ಚೆನ್ನಾಗ್ ಅನ್ಸುತ್ತೆ. ಇದ್ರಲ್ಲಿರೋ ಇದೆಲ್ಲ ನ್ಯಾಚುರಲ್ ಹರ್ಬಲ್ ಪ್ರಾಡಕ್ಟ್ಸ್ ಅಲ್ವಾ, ಅಂದ್ರೆ ಹರ್ಬಲ್ ಹರ್ಬ್ಸ್ ನ ಯೂಸ್ ಮಾಡಿರೋದ್ರಿಂದ ಎಲ್ಲಾದ್ರೂ ಕೂಡ ಹೆಲ್ತ್ಗೂ ಕೂಡ ಒಳ್ಳೇದಾಗಿರುತ್ತೆ. ಅಂಡ್ ತಂಪಾಗಿರುತ್ತೆ, ನಿಮ್ ತಲೆ ಎಲ್ಲ ನೀಟಾಗಿ ಚೆನ್ನಾಗಿ ಒಂದು ರಿಲ್ಯಾಕ್ಸ್ ಆಗಿರುತ್ತೆ. ಅಂಡ್ 100% ಹೇರ್ ಗ್ರೋತ್ ಆಗುತ್ತೆ. ಓಕೆನಾ. ಅಂಡ್ ಈ ಒಂದು ಏರ್ ಆಯಿಲ್ ನನಗೆ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್, ನನಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನೋಡ್ಬೋದು ನನ್ಗೆ ಏರ್ ಫಾಲ್ ಎಲ್ಲ ಏನು ಜಾಸ್ತಿ. ಅಂಡ್ ಇನ್ನೊಂದು ಏನಂದ್ರೆ ಒಬ್ರದ್ದು ಹೇರ್ ಎರಿಡಿಟಿ ವೈಸ್, ಕೆಲವ್ರು ಏನಂದ್ರೆ ಒಬ್ರು ಹೇರ್ ತಿಕ್ಕಾಗಿರುತ್ತೆ, ತಿನ್ನಾಗಿರುತ್ತೆ. ಸೊ ತುಂಬಾ ತಿಕ್ಕಾಗಿರೋ ಹೇರ್ ನ ನೋಡ್ಬಿಟ್ಟು ಅಯ್ಯೋ ನಂಗೆ ಆತರ ಇಲ್ವಲ್ಲ ಅಂತ ಅನ್ಕೋಬಾರ್ದು. ಬಿಕಾಸ್ ಎರಿಡಿಟಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಓಕೆನಾ. ಎರಿಡಿಟಿ ವೈಸ್ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಕೆಲವರಿಗೆ ನ್ಯಾಚುರಲಿ ಅವರ ಒಂದು ಪೇರೆಂಟ್ಸ್ ಇರ್ಬೋದು, ಅವ್ರ ಅಪ್ಪ ಅಮ್ಮ ಅವ್ರದೆಲ್ಲ ಹೇರ್ ಎಲ್ಲ ತಿಕ್ಕಾಗಿರುತ್ತೆ, ಹಾಗೆ ಮಕ್ಳಿಗೆ ನ್ಯಾಚುರಲ್ ಆಗಿ ಬಂದಿರುತ್ತೆ. ಕೆಲವರಿಗೆ ತಿನ್ನಾಗಿರುತ್ತೆ. ಬಟ್ ಓವರ್ ಆಲ್ ನಾವು ಹೆಲ್ದಿ ಹೇರ್ ಮೇಲೆ ಫೋಕಸ್ ಮಾಡ್ಬೇಕು. ಇಟ್ಸ್ ನಾಟ್ ಅಬೌಟ್ ತಿಕ್ ಆರ್ ಥಿನ್, ಅದೆಲ್ಲ ಫೋಕಸ್ ಮಾಡಿದೆ ನೀವು ಹೆಲ್ದಿ ಆಗಿ ಇರೋದಕ್ಕೆ, ಹೆಲ್ದಿ ಹೇರ್ ನ ಮೇಂಟೈನ್ ಮಾಡೋದಕ್ಕೆ ಫೋಕಸ್ ಮಾಡ್ಬೇಕು. ಅಂಡ್ ದಿಸ್ ಪ್ರಾಡಕ್ಟ್ಸ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್, 100% ವರ್ಕ್ ಆಗುತ್ತೆ. ಸೊ ನಾನು ಇದನ್ನ ವೀಕ್ಲಿ ಟ್ವೈಸ್ ನಾನು ಹೇಳ್ದಾಗೆ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ ಕೇಸ್ ನಿಮ್ಗೂ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಎಲ್ಲ ಆಡ್ ಮಾಡಿರ್ತೀನಿ, ನೀವು ಹೋಗಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಅಂಡ್ ಈ ಒಂದು ವೆಬ್ಸೈಟ್ ನಲ್ಲಿ ಬೇರೆ ಬೇರೆ ಏನೋ ಪ್ರಾಡಕ್ಟ್ಸ್ ಗಳೆಲ್ಲ ಇದೆ. ಬಟ್ ನನ್ಗೆ ಹೇರ್ ಆಯಿಲ್ ಅಷ್ಟು ಬೇರೆ ಎಲ್ಲ ಪ್ರಾಡಕ್ಟ್ ಗಳು ಚೆನ್ನಾಗಿ ವರ್ಕ್ ಆಗಿದೆ ಅಂತ ನನ್ ಪರ್ಸನಲಿ ಅನ್ಸಿಲ್ಲ. ಬಟ್ ಏರ್ ಆಯಿಲ್ ಇಸ್ ಲೈಕ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಏರ್ ಆಯಿಲ್ ಅಂತೂ ಸಕ್ಕದಾಗಿ ವರ್ಕ್ ಆಗುತ್ತೆ. ಬೇರೆ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೋ ಇಲ್ವೋ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಿ ನೋಡಿಲ್ಲ, ಬಿಕಾಸ್ ನನ್ಗೆ ಅಷ್ಟೊಂದೇನು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಅದನ್ನ ಯೂಸ್ ಮಾಡಿಲ್ಲ. ಬಟ್ ಈ ಏರ್ ಆಯಿಲ್ ನ ನಾನು 4-5 years ಇಂದ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ. 4-5 years ನಾನು ಬೇರೆ ಯಾವುದೇ ಒಂದು ಹೇರ್ ಆಯಿಲ್ ಬ್ರಾಂಡ್ಗೂ ಸ್ವಿಚ್ ಮಾಡಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಹೇರ್ ಆಯಿಲ್ ವರ್ಕ್ ಆಗುತ್ತೆ ಅಂತ. 100% ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನಿಮ್ಗೆ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಹೇರ್ ಆಯಿಲ್ ನ ಯೂಸ್ ಮಾಡಿ ನಿಮ್ ಹೇರ್ ನ ಹೆಲ್ದಿ ಆಗಿ ಇಟ್ಕೊಳ್ಳಿ. ಅಂಡ್ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್ ವಿಡಿಯೋ, ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ವೇ ಅಲ್ಲ. ನಾನ್ ಏನ್ ಯೂಸ್ ಮಾಡ್ತಾ ಇದೀನೋ ಅದನ್ನ ನನಗೆ ಶೇರ್ ಮಾಡ್ಬೇಕಂತ ಅನಿಸ್ತು. ಬಿಕಾಸ್ ನನಗೆ ಯಾರಾದ್ರೂ ಅಟ್ಲೀಸ್ಟ್ 1000 ಪೀಪಲ್ ಯಾರಾದ್ರೂ ಒಬ್ರಿಗೆ ಹೆಲ್ಪ್ ಆದ್ರೂ ನನ್ಗೆ ಖುಷಿ ಆಗುತ್ತೆ. ಅಂಡ್ ಯಾರಾದ್ರೂ ಬಂದು ಇದನ್ನ ಈ ತರ ಯೂಸ್ ಮಾಡ್ತಾ ಇದೀನಿ ನನ್ಗೆ ಹೆಲ್ಪ್ ಆಯ್ತು ಅಂತ ಹೇಳಿದಾಗ ಅದ್ರದ್ದಿರೋ ಖುಷಿ ಯಾವ್ದ್ರಲ್ಲೂ ಸಿಗಲ್ಲ. ಸೊ ಹಾಗಾಗಿ ಕೆಲವರಿಗೆ ಈ ಒಂದು ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಇನ್ ಕೇಸ್ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ. ಸ್ವಲ್ಪ ದಿವಸ ಆದ್ಮೇಲೆ 3 months ಯೂಸ್ ಮಾಡಿ. ಓಕೆನಾ. 3 months ಯೂಸ್ ಮಾಡಿ ನೀವು ನನಗೆ ಮೆಸೇಜ್ ಮಾಡಿ ಹೇಳಿಲ್ಲ ಅಂದ್ರೆ ಕೇಳಿ. 100% ನೀವು ಮೆಸೇಜ್ ಮಾಡಿ ಹೇಳ್ತೀರಾ ನೀವು ರೆಕಮೆಂಡ್ ಮಾಡಿದ ಹೇರ್ ಆಯಿಲ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು 100% ಹೇಳೇ ಹೇಳ್ತೀರಾ. ಅಂಡ್ ಇವಾಗ ಈ ಒಂದು ವೆಬ್ಸೈಟ್ ನಲ್ಲಿ ತುಂಬಾ ಈಸಿಯಾಗಿ ಡೆಲಿವರಿ ಮಾಡ್ತಿದ್ದಾರೆ. ಮುಂಚೆ ಆದ್ರೆ ಏನಾಗ್ತಿತ್ತು ಅಂದ್ರೆ ಆರ್ಡರ್ ಪ್ಲೇಸ್ ನನ್ಗೆ ಈ ಒಂದು ಬ್ರಾಂಡ್ ಬಗ್ಗೆ ಗೊತ್ತಾದಾಗ, ಅಂದ್ರೆ ಈ ಒಂದು ಹೇರ್ ಆಯಿಲ್ ಬಗ್ಗೆ ಗೊತ್ತಾದಾಗ ಅವರು ಒಂದು ವೆಬ್ಸೈಟ್ ಇರ್ಲಿಲ್ಲ, ಸಪ್ರೇಟ್ ಆಗಿ ಏನೋ ಒಂದು ಅಪ್ಲಿಕೇಶನ್ ಏನೂ ಇರ್ಲಿಲ್ಲ. ಓಕೆನಾ. ಮ್ಯಾನ್ಯುಯಲ್ ಆಗಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಮಿನಿಮಮ್ ಡೆಲಿವರಿ ಟೈಮ್ ನಿಮ್ಗೆ 20 days to 1 month ಇರ್ತಾ ಇತ್ತು. ಸ್ಟ್ಯಾಂಡರ್ಡ್ ಡೆಲಿವರಿ ಅಂಡ್ ನಾರ್ಮಲ್ ಡೆಲಿವರಿ ಅಂತ ಹೇಳ್ಬಿಟ್ಟು ಸಖತ್ ವೆಯ್ಟ್ ಮಾಡ್ಬೇಕಿತ್ತು. ಟ್ರಸ್ಟ್ ಮೀ. ಅಂಡ್ ಯಾವಾಗಲೂ ಫಾಲೋ ಅಪ್ ಎಲ್ಲ ಮಾಡ್ಬೇಕಿತ್ತು. ಬಟ್ ಇವಾಗ ಅವರು ದೊಡ್ಡ ಬ್ರಾಂಡ್ ಆಗಿ ಬೆಳೆದಿದ್ದಾರೆ. ಅಫ್ಕೋರ್ಸ್ ಈ ತರ ಒಂದು ಪ್ರಾಡಕ್ಟ್ ಗಳು ಖಂಡಿತ ದೊಡ್ಡದಾಗಿ ಬೆಳಿಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಮಾರ್ಕೆಟ್ ನಲ್ಲಿ ಯೂಸ್ಲೆಸ್ ಪ್ರಾಡಕ್ಟ್ಸ್ ಗಳೆಲ್ಲ ಇದೆ. ಆ ತರ ಬ್ರಾಂಡ್ ಗಳೆಲ್ಲ ಜನಗಳು ಏನೋ ತಗೊಳ್ತಾ ಇರ್ತಾರೆ. ಬಟ್ ಈ ತರ ಬ್ರಾಂಡ್ ಗಳು ತುಂಬಾ ಜನಕ್ಕೆ ರೀಚ್ ಆದ್ರೆ ನನ್ಗೆ ಖುಷಿ ಆಗುತ್ತೆ. ಬಿಕಾಸ್ ಅದೆಲ್ಲ ಅದು ಚೆನ್ನೈ ಬೇಸ್ಡ್ ಅಥವಾ ಕೇರಳನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ಸುತ್ತೆ. ಐ ಡೋಂಟ್ ನೋ ಮಚ್ ಅಬೌಟ್ ಇಟ್. ಬಟ್ ನೀವು ಪೇಜ್ ಲಕ್ಷ್ಮಿ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಕೃಷ್ಣ ನ್ಯಾಚುರಲ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಪೇಜ್ ಇದೆ, ಫಾಲೋ ಮಾಡಬಹುದು. ಅಂಡ್ ಆಲ್ಸೋ ಇನ್ನೊಂದು ಅಪ್ಲಿಕೇಶನ್ ಇದೆ ಸಪರೇಟ್ ಆಗಿ. ಆ ಟೈಮ್ ನಲ್ಲಿ ಅವರು ತುಂಬಾ ಡಿಲೇ ಆಗ್ತಾ ಇತ್ತು ಡೆಲಿವರಿ, ಯಾಕಂದ್ರೆ ಮ್ಯಾನ್ಯುಯಲ್ ಆಗಿರ್ತಿತ್ತು. ಅಂಡ್ ಅವ್ರು ಅಷ್ಟು ದೊಡ್ಡ ಬ್ರಾಂಡ್ ಆಗಿ ಬೆಳೆದಿರ್ಲಿಲ್ಲ. ಬಟ್ ಇವಾಗ ಓ ಮೈ ಗಾಡ್ ತುಂಬಾ ದೊಡ್ಡ ಬ್ರಾಂಡ್ ಆಗಿ ಬೆಳೆದಿದ್ದಾರೆ. ಎಲ್ಲಾ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಅಂಡ್ ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಎಲ್ಲಾ ಪ್ರಾಡಕ್ಟ್ಸ್ ಆ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ನೀವು ಹೋಗಿ ಆರ್ಡರ್ ಮಾಡ್ಕೊಂಡು ನಿಮ್ಗೆ ಏನಾದ್ರೂ ಏರ್ ಫಾಲ್ ಇಶ್ಯೂ ಇದ್ರೆ ಖಂಡಿತ ಫಿಕ್ಸ್ ಆಗುತ್ತೆ. ಅಂಡ್ ಟ್ರಸ್ಟ್ ಮೀ ದಟ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ.
100% ಬರ್ದು ಕೊಡ್ತೀನಿ ನಾನು. ಖಂಡಿತ ಇದು ವರ್ಕ್ ಆಗುತ್ತೆ, ನೀವು ನನ್ಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಅಂಡ್ ನನ್ನ ಫ್ರೆಂಡ್ಸ್ ಗಳು ಯಾರಿಗೆ ಸಜೆಸ್ಟ್ ಮಾಡಿದ್ದೀನಿ ಎಲ್ರಿಗೂ ವರ್ಕ್ ಆಗಿದೆ. ಆ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಎಸ್, ಇವಾಗ ನಾನು ಕ್ಯಾಫೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡೋಕಾದ್ರೆ ಮಾಡ್ತೀನಿ. ಬಿಕಾಸ್ ವಿಡಿಯೋ ಎಡಿಟ್ ಮಾಡ್ಬೇಕಂತ ಹೇಳಿದ್ರೆ ಏರ್ಪಾಡ್ ಬೇಕು. ಅದು ಲಾಸ್ಟ್ ಟೈಮ್ ಮನೆಗೆ ಹೋದಾಗ ನನ್ನ ತಮ್ಮನೇ ತಗೊಂಡಿದ್ದಾನೆ. ಹಾಗಾಗಿ ಇವಾಗ ನನ್ನ ಹತ್ರ ಇಲ್ಲ. ಹೊಸದಾಗಿ ತಗೊಳ್ಳೋ ತನಕ ಏರ್ಪಾಡ್ ಇಲ್ದೇನೆ ಮ್ಯಾನೇಜ್ ಮಾಡ್ಬೇಕು ನಾನು. ಸೊ ವಿಡಿಯೋ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ. ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಸ್ ನಲ್ಲಿ ನಾನು ಲೌಡ್ ಸ್ಪೀಕರ್ ಹಾಕೊಂಡು ವಿಡಿಯೋ ಎಡಿಟ್ ಮಾಡಕ್ ಆಗಲ್ಲ ಅಲ್ವಾ. ಅಂಡ್ ಇನ್ನೊಂದು ಹೆಡ್ಸೆಟ್ ಹಾಳಾಗಿದೆ, ಮೇಲ್ಗಡೆ ಹಾಕೊಳ್ಳೋದಿತ್ತು. ದಟ್ ವಾಸ್ ಸೋ ಕ್ಯೂಟ್, ಬಟ್ ಬೀಳಿಸ್ಬಿಟ್ಟು ಹೊಡೆದಾಕೊಂಡ್ಬಿಟ್ಟಿದ್ದೀನಿ. ಅಂಡ್ ರೈಟ್ ನಾ ನನ್ನ ಹತ್ರ ಯಾವ್ದು ಇಲ್ಲ ಅನ್ಸುತ್ತೆ. ಯಾವ್ದು ಇಲ್ಲ. ಹೊಸದು ತಗೋಬೇಕು. ಅಲ್ಲಿವರೆಗೂ ಪಬ್ಲಿಕ್ ಪ್ಲೇಸ್ ನಲ್ಲಿ ಕೂತ್ಕೊಂಡಾಗ ಏರ್ಪೋರ್ಟ್ ಹಾಕೊಂಡಾಗ ನೀವು ಕಂಫರ್ಟಬಲ್ ಆಗಿ ಎಡಿಟ್ ಮಾಡ್ಬೋದು. ಇಲ್ಲ ಅಂದ್ರೆ ಎಲ್ರಿಗೂ ಕೇಳಿಸ್ತಿರುತ್ತೆ. ಅಥವಾ ತುಂಬಾ ಲೋ ವಾಲ್ಯೂಮ್ ಕೊಟ್ಕೊಂಡು ಮಾಡ್ಬೇಕಾಗತ್ತೆ. ಹಾಗಾಗಿ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಬಟ್ ಇವಾಗ ಹೋಗಿ ಟೀ ಅಥವಾ ಕಾಫಿ ಅಂತೂ ಕುಡಿಯೋಕ್ಕಾಗಲ್ಲ, ಯಾಕಂದ್ರೆ ಕೆಫೈನ್ ನನಗೆ ಸೂಟ್ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವಾಗ ಗ್ರೀನ್ ಟೀ ಕುಡ್ದಿದೆ ಈವ್ನಿಂಗ್. ಇವಾಗ ನಾನು ಟೀ ಕುಡಿದ್ಬಿಟ್ಟು ಅದಾದ್ಮೇಲೆ ಏನಾದ್ರು ತಿನ್ಬೇಕನ್ಸಿದ್ರೆ ತಿಂತೀನಿ. ಇಲ್ಲ ಅಂದ್ರೆ ಹಾಗೆ ಬಂದು ಮನೆಯಲ್ಲಿ ಡಿನ್ನರ್ ಮಾಡೋದಿದ್ರೆ ಮಾಡ್ತೀನಿ. ದಟ್ಸ್ ವಾಟ್ ಐ ಆಮ್ ಪ್ಲಾನಿಂಗ್. ಅಂಡ್ ಎಸ್, ಲೆಟ್ಸ್ ಗೋ ಟು ಕ್ಯಾಫೆ ನಾವು. ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತೀನಿ. ಬಿಕಾಸ್ ನಾನು ಹೊರಗಡೆ ಹೋಗೇ ಇಲ್ಲ. ನನ್ ತಲೆ ಎಲ್ಲ ಚಿಟ್ಟಿಡಿತಿದೆ. ಬಿಕಾಸ್ ನೆನೆನೂ ಹೊರಗಡೆ ಹೋಗಿಲ್ಲ. ಹೋಗ್ಬೇಕಂತ ಅನ್ಕೊಂಡು ಹೋಗ್ಲಿಲ್ಲ. ಹಾಗಾಗಿ ಹೊರಗಡೆ ಹೋಗದೆ ಇರೋದ್ರಿಂದ ಬೋರ್ ಆಗ್ತಿದೆ. ಇವಾಗ ಹೋಗ್ಲೇಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ನಾನು ಮೂವಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಆ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡೆ. ಅಂಡ್ ಎಸ್, ಐ ಆಮ್ ವೇರಿಂಗ್ ದಿಸ್ ಔಟ್ಫಿಟ್. ಇದ್ರ ಜೊತೆ ನಾನು ವೈಟ್ ಕಲರ್ ಶೂಸ್ ಮ್ಯಾಚ್ ಮಾಡ್ಕೋತೀನಿ. ಅಂಡ್ ಈ ಬ್ಯಾಗ್ ಮ್ಯಾಚ್ ಮಾಡ್ತಾ ಇದ್ದೀನಿ ವೈಟ್ ಕಲರ್. ಸೊ ದಿಸ್ ಇಸ್ ಗೋಯಿಂಗ್ ವೆಲ್ ಅನ್ನಿಸ್ತಿದೆ. ಅಂಡ್ ಐ ಆಮ್ ವೇರಿಂಗ್ ದಿಸ್ ಸೆಕೆಂಡ್ ಟೈಮ್ ವೇರ್ ಮಾಡ್ತಾ ಇರೋದು ಇದನ್ನ. ಆಲ್ರೆಡಿ ಹೇಳಿದ್ನ ಇದನ್ನ. ಐ ಡೋಂಟ್ ನೋ ಹಿಡಿದಿನೋ ಇಲ್ವೋ ಗೊತ್ತಿಲ್ಲ. ಬಟ್ ಎಸ್, ಇಲ್ಲಿ ತುಂಬಾ ವಿಂಡಿ ಅನ್ನಿಸ್ತಿದೆ. ಸೊ ಇಲ್ಲೇ ಸ್ವಲ್ಪ ದೂರ ಕ್ಯಾಫೆಗೆ ಹೋಗಿ ಅಲ್ಲಿ ಹೋಗಿ ಶೂಟ್ ಅಂದ್ರೆ ಅಲ್ಲಿ ಎಡಿಟಿಂಗ್ ಎಲ್ಲ ಮಾಡ್ತೀನಿ. ನಾನು ಖಂಡಿತ ಮಾಡ್ತೀನಿ. ನನಗೆ ಮಾಡ್ಬೇಕು ಅಂತ ಮೂಡ್ ಇದೆ. ಹಾಗಾಗಿ ಅಲ್ಲಿ ಹೋಗಿ ಎಡಿಟಿಂಗ್ ಮಾಡ್ತೀನಿ. ಅಂಡ್ ನಾನು ಹೇಳ್ದಾಗೆ ಕಾಫಿ ಡೇಗೆ ಹೋದ್ಮೇಲೆ ಸಿಗ್ತೀನಿ. ಓಕೆನಾ? ಅಲ್ಲಿ ಏನಾದ್ರು ತಗೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬಿಟ್ಟು ಆಮೇಲೆ ಬರ್ತೀನಿ. ಐ ಲವ್ ಡೂಯಿಂಗ್ ಇಟ್. ನನಗೆ ಕ್ಯೂಟ್ ಕ್ಯಾಫೆಗೆಲ್ಲ ಹೋಗೋದಕ್ಕೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನ್ ವರ್ಕ್ ಮಾಡೋಕ್ ಆಗಲ್ಲ ಅಲ್ಲಿ ಹೋದ್ರೆ. ನಾನು ಎಡಿಟಿಂಗ್ ವರ್ಕ್ ಎಲ್ಲ ಮಾಡ್ಬೋದು. ಹಾಗಾಗಿ ನಾನು ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ಇಂದಿರಾನಗರ್ನಲ್ಲಿ ಇದ್ದಾಗ ಕ್ಯಾಫೆಸ್ಗೆಲ್ಲ ಹೋಗಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ನಿಯರೆಸ್ಟ್ ಅಷ್ಟೊಂದು ಕ್ಯಾಫೆಸ್ ಇಲ್ಲ. ಇರೋದ್ರಲ್ಲೇನೆ ಮ್ಯಾನೇಜ್ ಮಾಡ್ಬೇಕು. ಎಸ್, ಈಗ ಹೋಗಿ ಅಲ್ಲಿ ಹೋಗಿದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಕ್ಕಾದ್ರೆ ಮಾಡ್ತೀನಿ. ಅಲ್ಲೇನೆ ಪ್ರಾಬ್ಲಿ ಹೆಂಗ್ ಮಾಡ್ಬೋದು ಅನ್ಸುತ್ತೆ ವಿಡಿಯೋ. ಐ ಡೋಂಟ್ ನೋ, ಡಿಪೆಂಡ್ಸ್ ಆನ್ ಮೈ ಮೂಡ್.
ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಐ ಆಮ್ ಗೋನಾ ಎಂಡ್ ದಿಸ್ ವ್ಲಾಗ್. ತುಂಬ ಲೇಟ್ ಆಗ್ಬಿಟ್ಟಿದೆ, ಮನೆಗೆ ಹೋಗಿ ಎಂಡ್ ಮಾಡೋ ಅಷ್ಟು ಲೇಟ್ ಆಗುತ್ತೆ. ಹಾಗಾಗಿ ನಾನು ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ಅನದರ್ ವ್ಲಾಗ್. ಬಾಯ್. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಹೇಳ್ದಾಗೆ ಏರ್ ಆಯಿಲ್ನ ಯೂಸ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ರಿವ್ಯೂಸ್ ಕೊಡಿ. ನಾನು ತುಂಬ ಈಗ ವೇಟ್ ಮಾಡ್ತಾ ಇದ್ದೀನಿ. ಬಾಯ್.